ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆದಿತ್ಯ ಸರ್, ಇದು ಈ ಒಂದು ಟೂರ್ನಮೆಂಟ್ ಎಷ್ಟು ದಿನ ನಡೆಯುತ್ತೆ, ಹಾಗೆ ಎಷ್ಟು ತಂಡಗಳಿರುತ್ತೆ ಅದ್ರ ಬಗ್ಗೆ ಹೇಳಿ. ಅಂದ್ರೆ ಗ್ರೌಂಡ್ ಲೆವೆಲ್ ಇಂದ ಹೇಗೆ ಸ್ಟಾರ್ಟ್ ಆಗುತ್ತೆ? ಇದು 200+ ಜಿಲ್ಲೆಗಳು, ತಾಲೂಕುಗಳು ಪ್ಲಸ್ 3000+ ಪ್ಲೇಯರ್ಸ್ಗಳು ಆಡ್ತಾರೆ. ಫಸ್ಟ್ ಅಪ್ಲಿಕೇಶನ್ಸ್ ಅವ್ರವ್ರ ಆನ್ಲೈನ್ ಅಪ್ಲಿಕೇಶನ್ಸ್ ಅಲ್ಲಿ ಫಿಲ್ ಮಾಡಿದ ತಕ್ಷಣ ಅವರ ಪ್ರತಿಭೆಗೆ ಅಲ್ಲಲ್ಲಿ ತಾಲೂಕಲ್ಲಿ ನಾವು ಟೂರ್ನಮೆಂಟ್ಗಳು ನಡೆಸ್ತೀವಿ. ಅಲ್ಲಿ ಆ ಟೂರ್ನಮೆಂಟ್ ಅಲ್ಲಲ್ಲಿ ಅಲ್ಲಲ್ಲಿ ಸೆಲೆಕ್ಷನ್ ಆಗ್ತಾ ಬರ್ತಾ ಅಂದ್ರೆ ಒಂದ್ ಜಿಲ್ಲೆಯಿಂದ ಒಂದು ಟೀಮ್ ಅಂತ ಒಂದೊಂದು ಜಿಲ್ಲೆಗೆ ನಾವು ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಒಂದ್ ಜಿಲ್ಲೆಯಿಂದ ಒಂದ್ ಟೀಮ್ ಅಂತ. ಓಕೆ, ಇನ್ನು ಯಾಸಿನ್ ಸರ್, ಈಗ ನಾನು ಆಗ್ಲೇ ಹೇಳ್ದಾಗೆ ನಾನು ಪ್ರೇಮ್ ಸರ್ನ ಕೇಳ್ದೆ, ಅಂದ್ರೆ ಸಾಕಷ್ಟು ಲೀಗ್ಗಳು ನಡೀತಾ ಇರುತ್ತೆ, ಅದರಲ್ಲಿ ZKNPL ಹೇಗೆ ಭಿನ್ನ ಅಂತ ನಿಮ್ ಪ್ರಕಾರ? ಸೊ ನೋಡಿ, ಕಂಪ್ಯಾರಿಸನ್ ಅಂತೂ ಇಲ್ಲ ಇಲ್ಲಿ ಆಕ್ಚುಲಿ, ಬಿಕಾಸ್ ನಾವು ಸುಮಾರು ಟೂರ್ನಮೆಂಟ್ಸ್ ಆಡಿದೀವಿ, ಎಲ್ಲ ಗೊತ್ತಿದೆ ಅಪ್ಸ್ ಅಂಡ್ ಡೌನ್ಸ್ ಏನಿರುತ್ತೆ, ಯಾವ ತರ ಮಾಡ್ತಾ ಇರೋ ಅಂದ್ಬಿಟ್ಟು. ಬಟ್ ನಾನು ಇದನ್ನ ಈಗಲೇ ಹೇಳಿದ್ರೆ ದಟ್ ಇಸ್ ನಾಟ್ ಆಕ್ಚುಲಿ ಗುಡ್. ಹಾಗೆ ಹೌದು, ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ, ಬಿಕಾಸ್ ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ. ಸೊ ನೀವು ZKNPL ಅಲ್ಲಿ ಆಡಿದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಓಕೆ, ಸೊ ಒಳ್ಳೆ ಟ್ಯಾಲೆಂಟೆಡ್ ಪ್ಲೇಯರ್ಸ್, ಹಿ ಈಸ್ ಗೆಟಿಂಗ್ ಇಟ್ ಅ ವೆರಿ ಹೈ ಪ್ಲಾಟ್ಫಾರ್ಮ್. ಅವ್ರು ಬೇರೆ ಲೆವೆಲ್ಗೆ ಹೋಗೋಕೆ ಕಾರಣನೇ ZKNPL ಅಂತ ಹೇಳ್ಬೋದು. ಓಕೆ, ಇನ್ನು ಆದಿತ್ಯ ಸರ್, ಈಗ ಈ ಕ್ರಿಕೆಟ್ ಲೀಗ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಝೀ ಜೊತೆ ಮಾತ್ರ ಅಲ್ಲ, ಈ ಹಿಂದೆ ಕೂಡ ನೀವು ಮಾಡ್ಕೊಂಡು ಬಂದಿರಾ. ಸೊ ಈ ಲೀಗ್ ಮೇಲೆ ಯಾವಾಗಿಂದ ಇಂಟ್ರೆಸ್ಟ್ ಬಂತು? ಕ್ರಿಕೆಟ್ ಮೇಲೆ ನಿಮ್ಗೆ ಯಾವಾಗಿಂದ ಇಂಟ್ರೆಸ್ಟ್ ಬಂತು? ಇದು ಚಿಕ್ಕ ವಯಸ್ಸಿಂದ ಯಾರು ಮಕ್ಳು ಕೇಳಿದ್ರು ಅದು ಹೇಳ್ತಾರೆ, ಕ್ರಿಕೆಟ್ ಬ್ಯಾಟ್ ನೋಡಿದ ತಕ್ಷಣ ನಮ್ಮ ಸಚಿನ್ ಕ್ರಿಕೆಟ್ ಆಡ್ತಾರೆ ಎಲ್ಲರೂ, ಬಟ್ ಲೀಗ್ ನಡೆಸಬೇಕು ಅಂತ ಲೀಗ್ ನಡೆಸ್ಬೇಕಂತ. ಸರಿ, ನನಗೆ TNPL ನೋಡಿದೆ ಒಂದ್ಸಲಿ. TNPL ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಟೂರ್ನಮೆಂಟ್ ಯಾವತ್ತೂ ನಡೀತಾ ಇಲ್ಲ. ಸಣ್ಣ ಸಣ್ಣ ಟೂರ್ನಮೆಂಟ್ಗಳು ನಡೀತಾ ಇತ್ತು, ಏನೋ ನಡೀತಾ ಇತ್ತು. ಬಟ್ ಈ ZNPL ನಮ್ಮ ಬಂದು ಕ್ರಿಕೆಟ್ ಲೀಗಲ್ಲೇ ಇವಾಗ ನೆಕ್ಸ್ಟ್ IPL ಬಂದು ನೆಕ್ಸ್ಟ್ ZNPL ಅಂತಾನೆ ಹೇಳ್ಬೋದು. ಸೊ ಆ ಹಿಂದೆ ನಾವು ಸುಮಾರು ಟೂರ್ನಮೆಂಟ್ಗಳನ್ನ ನೋಡ್ತಾ ಬಂದಾಗ ಪ್ರತಿಯೊಬ್ಬರಿಗೂ ಟ್ಯಾಲೆಂಟೆಡ್ ಆಡ್ದವರೇ ಆಡ್ತಾ ಇದ್ದಾರೆ. ಸೊ ಈ ಒಂದು ವೇದಿಕೆ, ಇದು ಒಂದು ಪ್ಲಾಟ್ಫಾರ್ಮು ತಮಗೆ ZNPL ಕೊಟ್ಟಿದೆ. ಮುಂದಕ್ಕೆ ನೀವು IPL ಆಡ್ಬೋದು, ಇಲ್ಲ ನಮ್ಮ ಇಂಡಿಯಾ ಕ್ರಿಕೆಟ್ ದೇಶಕ್ಕೋಸ್ಕರ ಆಡ್ಬೋದು ಅಂತ ಒಂದು ಪ್ಲಾಟ್ಫಾರ್ಮ್ ನಿಮಗೆ ZKNPL ಕೊಟ್ಟಿದೆ. ದಯವಿಟ್ಟು ಇದನ್ನು ಪಾರ್ಟಿಸಿಪೇಟ್ ಮಾಡಿ ಅಂತ ಕೇಳ್ತೀನಿ. ಎಸ್, ಇನ್ನು ಪ್ರೇಮ್ ಸರ್, ನಿಮಗೂ ಅದೇ ಪ್ರಶ್ನೆ, ಈ ZKNPL ಈ ಲೀಗಿನ ಥಾಟ್ ಹೇಗೆ ಬಂತು ಅಂತ? ಮೇಡಮ್ ಸರ್ ಹೇಳಿದಾಗೆ ಸಾಕಷ್ಟು ಒಂದು ಆಟವನ್ನು ನಾವು ಲೋಕಲ್ ಲೆವೆಲ್ ಇಂದ ಆಡ್ತಾ ಇರ್ತೀವಿ. ಅಲ್ಲೇ ಯಾವುದೋ ಒಂದು ಟೂರ್ನಮೆಂಟ್ ಆರ್ಗನೈಸ್ ಆಗುತ್ತೆ, ಅಲ್ಲೇ ಒಂದು ಊಟದ ವ್ಯವಸ್ಥೆ ಇರುತ್ತೆ, ಅಲ್ಲೇ ಆಡ್ಕೊಂಡು ಮನೆಗೆ ಹೋಗ್ತೀವಿ. ಆದ್ರೆ ನಮ್ಮ ಐಡೆಂಟಿಫೈ ಹೆಂಗಾಗತ್ತೆ, ನಾವು ಮುಂದಕ್ಕೆ ಹೋಗ್ಬೇಕಂದ್ರೆ ಯಾವುದು ಅಂತ ಈ ತರದ ಒಂದು ಯೋಚನೆ ಮಾಡಿದಾಗ ನಮ್ಮಲ್ಲೂ ಕೂಡ ಒಂದು ಒಳ್ಳೆಯ ಲೀಗ್ ಆದ್ರೆ ಮುಂದಕ್ಕೆ ಹೋಗ್ತೀವಿ. ಸರ್ ಗಂಗೂಲಿ ಸರ್ ಒಂದ್ಸಾರಿ ಹೇಳ್ತಾ ಇದ್ರು, ಅಂದ್ರೆ ನೆಟ್ ಪ್ರಾಕ್ಟೀಸಿಗೆ ಒಂದಿಷ್ಟು ಹುಡುಗರನ್ನ ಕರೆಸಿ ಅದ್ರಲ್ಲಿ ಯಾರು ಒಳ್ಳೆ ಬೌಲರ್ ಇದಾರೋ ಅವ್ರು ಹೇಳ್ತಾ ಇದ್ರಂತೆ, ಈ ಹುಡುಗ ತುಂಬಾ ಚೆನ್ನಾಗಿ ಬೌಲ್ ಮಾಡ್ತಾನೆ, ಮುಂದೆ ಇದನ್ನ ಕರ್ಕೊಳ್ಳಿ ಅಂತ. ಹಾಗೆ ಪ್ಲಾಟ್ಫಾರ್ಮ್ ಇಲ್ಲದೆ ಒದ್ದಾಡುವಂತ ಸಂದರ್ಭಗಳಿತ್ತು. ಇವತ್ತು ನೂರಾರು ಲೀಗ್ಗಳು ನಡೀತಾ ಇದಾವೆ. ಅದೇ ನಮ್ಮ ರಾಜ್ಯದಲ್ಲಿ ಹೇಳಿದಾದ್ರೆ ಈ ಒಂದು ZKNPL ಈ ಲೀಗ್ ಏನಿದೆ ಅಲ್ಲ ಸಿಂಚನ, ಇದರಿಂದ ಗುರುತಿಸ್ಕೊಳ್ಲಿಕ್ಕೆ ತುಂಬಾ, ಅಂದ್ರೆ ನಿಮ್ಗೆ ಪ್ರತಿ ಗ್ರಾಮ ವ್ಯವಸ್ಥೆಯಲ್ಲೂ ಕೂಡ ನಂಗೆ ಹೆಂಗಾಗಿದೆ ಅಂದ್ರೆ ಭಾರತದಲ್ಲಿ ಇವಾಗ ಕ್ರಿಕೆಟ್ ಕೂಡ ಒಂದು ಧರ್ಮವಾಗ್ಬಿಟ್ಟಿದೆ. ಇವಾಗ ಧರ್ಮಾತೀತವಾಗಿ ಅಂದ್ರೆ ಜಾತ್ಯತೀತವಾಗಿರುವಂತದ್ದೇ ಕ್ರಿಕೆಟ್. ನಿಮ್ಗೆ ಎಲ್ಲಾರು ಆಡ್ತಾರೆ, ಅದನ್ನ ಇಷ್ಟಪಡದರೆ ಯಾರು ಇಲ್ಲ. ನಿಮಗೆ ಪ್ರತಿ ಮನೆಯಲ್ಲಿ ಇವಾಗ IPL ಆನ್ ಆಗಿರುತ್ತೆ, ನೀವು ಈ ಸೀಸನ್ ಅಲ್ಲಿ ಹಬ್ಬ. ಹಾಗಾಗಿ ಲೀಗ್ಗಳಲ್ಲಿ ನಾವು ಭಾಗವಹಿಸಬೇಕು ಅನ್ನೋರಿಗೆ ಆಗ್ತಾ ಇರಲ್ಲ, ವ್ಯವಸ್ಥೆ ಇರಲ್ಲ. ಪ್ರತಿ ಗ್ರಾಮದಲ್ಲೂ ಹುಡುಕಿದ್ರೆ ನಿಮಗೆ 3-4 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳುವಂತ ಪ್ಲೇಯರ್ಸ್ ಇರ್ತಾರೆ. ಅವರಿಗೆಲ್ಲರಿಗೂ ವೇದಿಕೆ ಸಿಗ್ಬೇಕು. ಈ ಮೂಲಕ ಕರ್ನಾಟಕ ಇನ್ನಷ್ಟು ಜನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಆಡೋಂಗ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಟೆನ್ನಿಸ್ ಬಾಲ್ ಕ್ರಿಕೆಟರ್ ತುಂಬಾ ಚೆನ್ನಾಗಿರ್ತಾರೆ. ನಾವು ಓನ್ಲಿ ಅವ್ರಿಗೆ ಏನಾಗುತ್ತೆ, ಪ್ರಾಕ್ಟೀಸ್ ಹೋಗಕ್ಕಾಗಿಲ್ಲ, ಯಾವುದೋ ಒಂದು ಇದಕ್ಕೆ ಹೋಗಿ ತರಬೇತಿ ತಗೊಳಕ್ಕಾಗಿರಲ್ಲ. ಆ ಕಾರಣಕ್ಕೋಸ್ಕರ ಅವ್ರು ಯಾವುದೇ ರೀತಿಯ ಒಂದು ಲೆದರ್ ಬಾಲ್ ಪ್ಲೇಯರ್ ಆಗಿ ಗುರುತಿಸ್ಕೊಂಡಿರಲ್ಲ. ಟೆನ್ನಿಸ್ ಬಾಲ್ ಅಲ್ಲಿ ಒಳ್ಳೆ ಸ್ಕಿಲ್ ಇರುತ್ತೆ. ಮೇ ಬಿ ನಾವು ಇವತ್ತು ನೋಡಿದ್ರೆ ಚುಟುಕು ಕ್ರಿಕೆಟ್ಗೆ ಟೆನ್ನಿಸ್ ಬಾಲ್ ಅಲ್ಲಿರೋ ಸ್ಕಿಲ್ ತುಂಬಾ ವರ್ಕ್ ಆಗುತ್ತೆ. ಹಾಗಾಗಿ ಆ ಒಂದು ಪ್ಲೇಯರ್ಗಳಿಗೆ ವೇದಿಕೆ ಕೊಡಬೇಕು ಅನ್ನುವ ತಾಟಿಂದ ಹುಟ್ಕೊಂಡಿರುವ ಈ ಒಂದು ಲೀಗು ಇಲ್ಲಿ ಭಾಗವಹಿಸಿದವರಿಗೆ ಖಂಡಿತ ಫ್ಯೂಚರ್ ಇದೆ. ಆ ಜೊತೆಗೆ ಅವರ ಸೇಫ್ಟಿ ಜೊತೆಗೆ ಈ ಹಿಂದೆ ನಾವು ಲೀಗ್ಗಳು ಆಡಕ್ ಹೋದಾಗ ನಾವು ಸಾಕಷ್ಟು ಮೀಡಿಯಾ ಪ್ರೀಮಿಯರ್ ಲೀಗ್ಗಳು ನೋಡಿದ್ದೇವೆ. ಅಲ್ಲಿ ಏನ್ ವ್ಯವಸ್ಥೆಗಳಾಗ್ತವೆ, ಏನ್ ಜಗಳಗಳಾಗ್ತವೆ, ಮೆಚೂರ್ಡ್ ಪೀಪಲ್ಸ್ ಬಂದಿರ್ತಾರೆ, ಆದ್ರೂ ಕೂಡ ಅಂಪೈರ್ ಅವ್ರ ಮಧ್ಯೆ ಗಲಾಟೆ ಆಗ್ತಿರುತ್ತೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಟಾಸ್ ಆಸೋ ಟೈಮಲ್ಲಿ ಹೇಳ್ತಾ ಇರ್ತಾರೆ, ಏನ್ ರೂಲ್ಸ್ ಇರುತ್ತೆ ಅಂತ ಗೊತ್ತಿರಲ್ಲ. ಆ ತರದ ಅನುಪಸ್ಥಿತಿಯಲ್ಲಿ ಆಡೋ ಪ್ರತಿಭೆಗಳಿಗೆ ಒಂದು ಒಳ್ಳೆ ವೇದಿಕೆ. ಇಂಟರ್ನ್ಯಾಷನಲ್ ಹಂತದಲ್ಲಿ ಏನಿರುವ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಜೊತೆಗೆ KCA ತಜ್ಞರಲ್ಲ ಏನ್ ಇರ್ತಾರಲ್ವಾ ಅಂತಹ ಅಂಪೈರ್ ಅಂಡರ್ ಅಲ್ಲೇ ನಡೆಯೋದ್ರಿಂದ ನಿಜಕ್ಕೂ ಕೂಡ ಒಬ್ಬ ಪ್ರತಿಭೆಗೆ ಗುರುತಿಸ್ಕೊಳ್ಳಿಕ್ಕೆ ಗುಡ್ ಪ್ಲಾಟ್ಫಾರ್ಮ್ ಸಿಂಚನ್.